ಈಗ ಇಲ್ಲಿ ಬೀಚಿಗೆ ಬಂದಿದ್ವಿ, 1 ಅವರ್ ಆಯಿತು. ಏನು ನೀರಲ್ಲಿ ಆಟ ಆಡೋಕ್ಕಲ್ಲ, ಇಲ್ಲಿ ಕುತ್ಕೊಂಡು ಈ ಸನ್ಸೆಟ್ನ ನೋಡ್ತಾ ಇದ್ವಿ. ಹೆಂಗಿರುತ್ತೆ ಅಂತಂದರೆ, ಕೆಲವೊಂದು ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ನಿಮಗೆ. ಅಂಥದ್ರಲ್ಲಿ ಇಂಥದ್ದು ಒಂದು ಸೈಲೆಂಟಾಗಿ ಒಬ್ಬರೇ ನೀವು ಎಷ್ಟೇ ಡಿಪ್ರೆಷನ್ ಇರಲಿ, ಎಷ್ಟೇ ಟೆನ್ಷನ್ ಇರಲಿ, ಇಂಥ ಜಾಗಗಳಿಗೆ ಬಂದು 1-2 ಅವರ್ ಟೈಮ್ ಪಾಸ್ ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಅದಕ್ಕೆ ಹೇಳೋದು ನಾನು ಅಷ್ಟೇ, ಹೊಸ ಜಾಗ ನೋಡ್ರಿ, ಓಡಾಡ್ರಿ, ಲೈಫ್ ಎಂಜಾಯ್ ಮಾಡಿರಿ. ಏನು ಅನ್ಸುತ್ತೋ ಮನಸ್ಸಿಗೆ ಅದನ್ನ ಮಾಡ್ತಾಯಿರ್ರಿ. ಒಳ್ಳೇದು ಮಾಡ್ತಾಯಿರ್ರಿ, ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಇನ್ಸ್ಟಾಲ್ಲಿ ಒಂದು ರೀಲ್ಸ್ ನೋಡ್ತಾಯಿದ್ದೆ. ಒಂದು ಜಿ ವ್ಯಾಗನ್ ಕಾರ್ ಹೋಗ್ತಾಯಿತ್ತು, ಅದರಿಂದ ಒಂದು ಡಿಫೆಂಡರ್ ಹೋಗ್ತಾಯಿತ್ತು, ಅದರಿಂದ ಒಂದು BMW ಹೋಗ್ತಾಯಿತ್ತು, ಅದರಿಂದ ಒಂದು ಆಡಿ ಹೋಗ್ತಾಯಿತ್ತು, ಲಾಸ್ಟಲ್ಲಿ ಒಂದು ಆಂಬ್ಯುಲೆನ್ಸ್ ಹೋಗ್ತಾಯಿತ್ತು. ಇದೆಲ್ಲ ಯಾರ್ದಪ್ಪ ಗಾಡಿಗಳು ಅಂದರೆ, ಆಂಬ್ಯುಲೆನ್ಸಲ್ಲಿ ಮಲ್ಕೊಂಡ್ರು ಬಾಡಿದು, ಡೆಡ್ ಬಾಡಿದು. ಜೀವನದಲ್ಲೆಲ್ಲ ಸಂಪಾದನೆ ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ಕಡೆಗೆ ಅವನ ಕಾರುಗಳಲ್ಲೇನೆ ಅವನ ಬಾಡಿನ ಇಟ್ಟು ತೊಗೊಂಡೋಗ್ತಾ ಇಲ್ಲ ಸ್ಮಶಾನಕ್ಕೆ, ಆಂಬ್ಯುಲೆನ್ಸಲ್ಲಿ ತೊಗೊಂಡೋಗ್ತಾ ಇದ್ದಾರೆ. ಫ್ಯಾಕ್ಟ್ ಇಷ್ಟೇ, ನಾವೇನು ಮಾಡಿದ್ರೂ ನಮ್ಮ ಹಿಂದೆ ಬರೋಲ್ಲ, ಎಷ್ಟು ಸಂಪಾದನೆ ಮಾಡಿದ್ರೂ ಹಿಂದೆ ಬರೋಲ್ಲ. ಇದಕ್ಕೆಲ್ಲ ಸಮ್ಮರಿ ಏನಂತಂದರೆ, ಕಷ್ಟಪಟ್ಟು ದುಡೀರಿ. 6 ತಿಂಗಳು ಒಂದು ಟ್ರಿಪ್ ಹೋಗಿ ಎಂಜಾಯ್ ಮಾಡಿ. ಎಣ್ಣೆ ಹೊಡಿಬೇಡಿ, ನಶೆ ಹಚ್ಕೊಬೇಡಿ. ನಶೆನಲ್ಲಿ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ, 2 ಅವರ್ ಅಷ್ಟೇ. 6 ತಿಂಗಳು ಕಷ್ಟಪಡ್ರಿ, 6 ತಿಂಗ್ಳಿಗೆ ಒಂದು ಟ್ರಿಪ್ ಹೋಗ್ರಿ, ಹೊಸ ಜಾಗ ನೋಡ್ರಿ. ಬ್ಯಾಂಕಾಕ್ ಹೋಗೋಕ್ಕಾಗಿಲ್ಲ ಅಂದರೆ ಬಾದಾಮಿಗಾದರೂ ಹೋಗಿ, ಅಮೇರಿಕಾಗೆ ಹೋಗೋಕ್ಕಾಗಿಲ್ಲ ಅಂದರೆ ಅಂಡಮಾನಾಗಾದರೂ ಹೋಗಿ, ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಹೊಸ ಜಾಗ ನೋಡಿ, ಹೊಸ ಫುಡ್ ತಿನ್ನಿ, ಹೊಸ ಜನರನ್ನು ನೋಡಿ, ಲೈಫ್ ಎಂಜಾಯ್ ಮಾಡಿ. ಯಾವಾಗ ತನಕ ಗೊತ್ತಿಲ್ಲ, ಮಲ್ಕೊಂಡವ್ರು ಬೆಳಗ್ಗೆ ಎದ್ದೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಥ್ಯಾಂಕ್ ಯು. ಫಾಲೋ ಮಾಡ್ತಾಯಿರ್ರಿ, ವಿಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೀನಿ.